ಒಂದ್ ಕಡೆ ರಾಜ್ಯದಲ್ಲಿ ಮುಡಾ ಹಗರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಇದರ ಮಧ್ಯೆ ಸುಡಾ ಅಕ್ರಮ ಬಹಿರಂಗಗೊಳಿಸೋಕೆ ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದೆ. ಮುಡಾ ಆರೋಪಕ್ಕೆ ಕೌಂಟರ್ ಆಗಿ ಕಾಂಗ್ರೆಸ್ ಸುಡಾ ಆರೋಪವನ್ನ ಬಿಜೆಪಿ ನಾಯಕರ ವಿರುದ್ಧ, ಮೈತ್ರಿ ನಾಯಕರ ವಿರುದ್ಧ ಮಾಡ್ತಾ ಇದೆ. ಮೈತ್ರಿ ನಾಯಕರ ಅಕ್ರಮದ ದಾಖಲೆಯನ್ನ ಕಾಂಗ್ರೆಸ್ ಸಂಗ್ರಹಿಸಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಶಿವಮೊಗ್ಗದ ಸುಡಾದಲ್ಲಿ ನಡೆದಿರುವಂತಹ ಅಕ್ರಮದ ದಾಖಲೆಗಳನ್ನ ಕಾಂಗ್ರೆಸ್ನ ನಾಯಕರು ಸಂಗ್ರಹ ಮಾಡಿದ್ದಾರೆ. ಸುಡಾದಲ್ಲಾಗಿರುವಂತಹ ಅಕ್ರಮಗಳ ಬಗ್ಗೆ ಮಾಹಿತಿಯನ್ನ ಬಹಿರಂಗಗೊಳಿಸೋಕೆ ಕಾಂಗ್ರೆಸ್ ಸಜ್ಜಾಗಿದೆ ಅನ್ನುವಂತ ಮಾಹಿತಿ. ಆ ಮೂಲಕ ಮುಡಾ ವಿಚಾರವಾಗಿ, ವಾಲ್ಮೀಕಿ ಹಗರಣದ ವಿಚಾರವಾಗಿ ತನ್ನನ್ನ ಕಟ್ಟಿ ಹಾಕೋಕೆ ಪ್ರಯತ್ನವನ್ನ ಪಡ್ತಾ ಇರುವಂತಹ ವಿಪಕ್ಷಗಳನ್ನ ಕಟ್ಟಿ ಹಾಕೋಕೆ ಕಾಂಗ್ರೆಸ್ ಪ್ಲಾನ್ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಡೀಟೇಲ್ಸ್ ನ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ಮುಡಾ ಪ್ರಕರಣದಿಂದ ಜೊತೆಗೆ ವಾಲ್ಮೀಕಿ ಪ್ರಕರಣದಿಂದ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗ್ತಾ ಇದೆ. ಯಾಕಂದ್ರೆ ದಿನ ಬೆಳಗಾದ್ರೆ ಬಿಜೆಪಿಯ ನಾಯಕರು, ಜೆಡಿಎಸ್ನ ನಾಯಕರು ಆ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಇದಕ್ಕೆ ಕೌಂಟರ್ ಆಗಿ ಶಿವಮೊಗ್ಗದಲ್ಲಿ ಸುಡಾದಲ್ಲಾಗಿದೆ ಎನ್ನಲಾದಂತಹ ಅಕ್ರಮ ಏನಿದೆ ಅದನ್ನ ಪ್ರತ್ಯಸ್ತ್ರವನ್ನಾಗಿ ಬಳಕೆ ಮಾಡಿಕೊಳ್ಳೋದಕ್ಕೆ ಕಾಂಗ್ರೆಸ್ ಸದ್ಯ ಮುಂದಾಗಿರೋದು. ಯಾವ ರೀತಿ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ, ಯಾರ್ಯಾರ ಇನ್ವಾಲ್ವ್ಮೆಂಟ್ ಇದೆ ಬಿಜೆಪಿ ನಾಯಕರದ್ದು ಅಥವಾ ಮೈತ್ರಿ ನಾಯಕರದ್ದು ಅನ್ನೋ ಆರೋಪ ಕಾಂಗ್ರೆಸ್ನದ್ದು. ಹರೀಶ್, ವಿಜಯಶ್ರೀ, ಬಹಳ ಮುಖ್ಯವಾಗಿರುವಂಥದ್ದು ಮುಡಾ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಈಗಾಗಲೇ ಕೂಡ ಮೈತ್ರಿ ಪಕ್ಷಗಳು ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು. ಬಿಜೆಪಿ ಮತ್ತು ಜೆಡಿಎಸ್ ಜಂಟಿಯಾಗಿ ಹೋರಾಟವನ್ನು ಕೂಡ ಈಗ ನಡೆಸ್ತಾ ಇರುವಂಥದ್ದು. ಇದೀಗ ಇದಕ್ಕೆ ಪ್ರತಿಯಾಗಿ ಕೂಡ ಆಡಳಿತಾರೂಢ ಕಾಂಗ್ರೆಸ್ಸು ಮೈತ್ರಿ ನಾಯಕರ ವಿರುದ್ಧ ಕೂಡ ಒಂದಷ್ಟು ದಾಖಲೆಗಳನ್ನ ಬಿಡುಗಡೆ ಮಾಡೋದಕ್ಕೆ ಸಜ್ಜಾಗಿದೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಿದೆ. ಅದರಲ್ಲೂ ಕೂಡ ಶಿವಮೊಗ್ಗ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಒಂದಷ್ಟು ಅಕ್ರಮಗಳು ಆಗಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಾಗೆ ದಾಖಲೆಗಳನ್ನ ಬಿಡುಗಡೆ ಮಾಡೋದಕ್ಕೆ ಈಗಾಗಲೇ ಸರ್ವ ರೀತಿಯಲ್ಲಿ ಕೂಡ ಸಿದ್ಧತೆ ನಡೆಸಿಕೊಂಡಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದೆ. ಒಂದು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಕುಟುಂಬ ಸದಸ್ಯರು ಕೂಡ ಸುಡಾ ಅದಕ್ಕೆ ಸಂಬಂಧಪಟ್ಟಂಗೆ ನಿವೇಶನ ಹಂಚಿಕೆಗೆ ಸಂಬಂಧಪಟ್ಟಂಗೆ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ದಾಖಲೆಗಳನ್ನ ಈಗಾಗಲೇ ರಾಜ್ಯ ಸರ್ಕಾರ ಸಂಗ್ರಹಿಸಿದೆ ಅನ್ನುವಂಥದ್ದು ಕೂಡ ಈಗ ಕೇಳಿಬರ್ತದೆ. ಅದಷ್ಟೇ ಅಲ್ವಾ, ಮುಡಾದಲ್ಲೂ ಕೂಡ ಬೇರೆ ಬೇರೆ ಪಕ್ಷಗಳ ನಾಯಕರು ಕೂಡ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ದಾಖಲೆಗಳನ್ನ ಈಗಾಗಲೇ ರಾಜ್ಯ ಸರ್ಕಾರ ಕಲೆ ಹಾಕಿದೆ ಅನ್ನುವಂಥದ್ದು ಕೂಡ ಈಗ ಕೇಳಿಬರ್ತಿದೆ. ಮುಖ್ಯವಾಗಿರುವಂಥದ್ದು ಜೆಡಿಎಸ್ ನಾಯಕರಾಗಿರುವಂಥ ಜಿ.ಟಿ. ದೇವೇಗೌಡ ಆಗಿರ್ಬೋದು, ಸಾರಾ ಮಹೇಶ್ ಆಗಿರ್ಬೋದು, ಮತ್ತೆ ಬಿಜೆಪಿಯ ಹಲವು ಶಾಸಕರು ಕೂಡ ಈ ಒಂದು ಮುಡಾ ಅಕ್ರಮದಲ್ಲಿ ಕೂಡ ಅವರು ಕೂಡ ಪಾಲ್ಗೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಸದ್ಯಕ್ಕೆ ದಾಖಲೆಗಳ ಸಂಗ್ರಹದಲ್ಲಿ ಮಾಹಿತಿ ಸಿಕ್ಕಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈ ಎಲ್ಲ ದಾಖಲೆಗಳನ್ನ ಕೂಡ ಅಧಿವೇಶನಕ್ಕೂ ಮೊದಲೇ ಬಿಡುಗಡೆ ಮಾಡುವಂಥ ಒಂದು ಸಾಧ್ಯತೆ ದಟ್ಟವಾಗಿದೆ ಅನ್ನುವಂಥದ್ದು ಕೂಡ ಕೇಳಿಬರ್ತಿದೆ. ಒಂದು ಪಕ್ಷದಲ್ಲಿ ಕೂಡ ಅಧಿವೇಶನದಲ್ಲಿ ಸರ್ಕಾರವನ್ನು ಕಟ್ಟಿ ಹಾಕಲು ಮುಂದಾಗಿದೆ. ಆದಲ್ಲಿ ಮುಡಾಕ್ಕೆ ಪ್ರತಿಯಾಗಿ ಕೂಡ ದಾಖಲೆಗಳನ್ನ ಬಿಡುವ ಮೂಲಕ ಪ್ರತಿಪಕ್ಷಗಳ ವಿರುದ್ಧ ಅಸ್ತ್ರವನ್ನು ಬಳಸಿಕೊಳ್ಳೋದಕ್ಕೆ ಮುಂದಾಗಿದೆ ಅನ್ನುವಂಥ ಮಾತುಗಳು ಕೂಡ ಈಗ ಕೇಳಿಬರ್ತಾ ಇರುವಂಥದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.